ಧರ್ಮಸ್ಥಳದಲ್ಲಿ ಅನಾಮಿಕ ತೋರಿಸಿದಂತಹ ಜಾಗಗಳಲ್ಲಿ 13ನೇ ಪಾಯಿಂಟ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. 13ನೇ ಪಾಯಿಂಟ್ ರಹಸ್ಯವಾಗಿಯೇ ಉಳಿದು ಹೋಯಿತು. ನಾಳೆ ಅನಾಮಿಕ ಮತ್ತು ಆತನ ಪರ ವಕೀಲರು ಏನು ನಿರ್ಧಾರ ಮಾಡ್ತಾರೆ ಅನ್ನುವ ಕುತೂಹಲ ಇದೆ. ಆದರೆ ಮುಸುಕುದಾರಿಯನ್ನು ಮೊದಲು ಬಂಧಿಸಿ ಜೈಲಿಗಟ್ಟಿ ಅನ್ನುವ ಕೂಗು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಇಡೀ ಪ್ರಕರಣದಲ್ಲಿ ಏನೇನಾಯಿತು ಅನ್ನುವ ವರದಿಯನ್ನ ನೋಡ್ಕೊಂಡು ಬರೋಣ. ಅನಾಮಿಕ ದೂರು ನೀಡುತ್ತಿದ್ದಂತೆ ವರದಿ ಮಾಡಿದ್ದ ಏಕೈಕ ಚಾನೆಲ್. ಸರ್ಕಾರ ಎಸ್ಐಟಿ ರಚಿಸಿದ್ದರೂ ವರದಿ ಮಾಡದವರ ನಡುವೆ ನಿರ್ಭೀತಿಯ ವರದಿ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ಎಸ್ಐಟಿ ಎಂಟ್ರಿಯನ್ನ ಕೊಡಲಿದೆ. ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ತನಿಖೆಯ ಬಗ್ಗೆ ದಾರಿ ತಪ್ಪಿಸದ ವರದಿಗಾರಿಕೆ. ವಿಶ್ವಾಸಾರ್ಹ ಸುದ್ದಿ ಅಂದ್ರೆ ನ್ಯೂಸ್ 18 ಕನ್ನಡ. ನಾನು ಬಾಡಿ ತಗೊಂಡು ಬಂದು ಹಾಕೋದನ್ನು ನೋಡಿದ್ದೇನೆ. ನಂಬರ್ 1 ಪಾಯಿಂಟ್ ಒಂದು ಮಾಡಿದ್ದಾರಲ್ಲ ಸರ್, ಅಲ್ಲಿ ಏನೋ ಊತ ಹಾಕೋದನ್ನು ಕೂಡ ನಾನು ಅಂಗಡಿಯಿಂದನೇ ನೋಡಿದ್ದೇನೆ ಸರ್. 16 ದಿನ 17 ಜಾಗ ಮುಗಿದೋಯ್ತು ಶವಗಳ ಶೋಧ. ಜುಲೈ 29, 2025 ಅಂದ್ರೆ ಬರೋಬ್ಬರಿ 16 ದಿನಗಳ ಹಿಂದೆ ಧರ್ಮಸ್ಥಳದಲ್ಲಿ ಶವಗಳ ಕಳೇಬರಗಳಿಗೆ ಹುಡುಕಾಟ ಶುರುವಾಗಿದ್ದು, ಪಾಯಿಂಟ್ 1ರಿಂದ ಇವತ್ತಿನವರೆಗೂ ಅನಾಮಿಕ ವ್ಯಕ್ತಿ ಒಟ್ಟು 17 ಕಡೆ ಧರ್ಮಸ್ಥಳದ ಸುತ್ತ ಭೂಮಿಯನ್ನ ಗುರುತಿಸಿದ. ಅಲ್ಲಿ ಆಗೀರಿ ಇಲ್ಲಿ ಆಗೀರಿ ಅಂತೆಲ್ಲ ಎಸ್ಐಟಿ ಅಧಿಕಾರಿಗಳನ್ನ ಸುತ್ತಾಡಿಸಿದ, ಓಡಾಡಿಸಿದ, ಅಲೆದಾಡಿಸಿದ. ಊರು ಬಿಟ್ಟು ನಿದ್ದೆ ಬಿಟ್ಟು ಬಿಸಿಲು ಮಳೆ ಚಳಿ ಎನ್ನದೆ ಮುಸುಕುಧಾರಿ ಹೇಳಿದ ಕಡೆಯಲ್ಲ ಎಸ್ಐಟಿ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಸಿಬ್ಬಂದಿ, ಕಾರ್ಮಿಕರು ಕಾಡು ಮೇಡು ಸುತ್ತಿ ಕಲ್ಲು ಬಂಡೆಗಳನ್ನ ಕಿತ್ತಿ ಅಗೆದ್ರು. 16 ದಿನಗಳ ಕಾಲ 17 ಜಾಗಗಳಲ್ಲಿ ಅನಾಮಿಕ ಹೇಳಿದ್ದಲ್ಲೆಲ್ಲ ಅಗೆದು ಬಗೆದು ನೆಲ ತೋಡಿದ ಕೆಲಸ ಇವತ್ತಿಗೆ ಅಂತ್ಯವಾಗಿದೆ. ಪಾಯಿಂಟ್ 13ರಲ್ಲಿ 2 ದಿನ ಅಗೆದ್ರೂ ಅನಾಮಿಕನಿಗೆ ನಿರಾಸೆ. 13ನೇ ಪಾಯಿಂಟ್ನಲ್ಲೇ 8 ಶವಗಳನ್ನ ಹೂತಿದ್ದೀನಿ, ಅಲ್ಲಿ ಅಗಿರಿ ಅಂತಾನು ಅನಾಮಿಕ ಪಟ್ಟು ಹಿಡಿದಿದ್ದ. ಜಿಪಿಆರ್ ಮಷೀನ್ ತರಿಸಿ ಅಂತ ದುಂಬಾಲು ಬಿದ್ದಿದ್ದ. ಅನಾಮಿಕ ಹೇಳಿದಂತೆ ಜಿಪಿಆರ್ ಯಂತ್ರವನ್ನು ತರಿಸಿ ಹುಡುಕಾಡಿದ್ರು. 2 ದಿನದಿಂದ 13ನೇ ಪಾಯಿಂಟ್ನಲ್ಲಿ 2 ಮಿನಿ ಜೆಸಿಬಿಗಳಿಂದ ಗುಂಡಿ ತೆಗೆದ್ರು. ಒಟ್ಟು 32 ಅಡಿ ಉದ್ದ, 8 ಅಡಿ ಅಗಲ, 18 ಅಡಿ ಆಳದವರೆಗೂ ಉತ್ಖನನ ನಡೆಯಿತು. ಸಾಕಷ್ಟು ನಿಗೂಢವಾಗಿದ್ದ 13ನೇ ಪಾಯಿಂಟ್ ಮಣ್ಣು ಹೊರಗೆ ಹಾಕಿದಾಗ ಅಲ್ಲಿ ಮೂಳೆ ಕಾಣಿಸ್ತು ಅಂತ ಬೇರೆ ಅನಾಮಿಕ ಎಸ್ಐಟಿ ಅಧಿಕಾರಿಗಳ ಬೆನ್ನು ಬಿದ್ದ. ಕೊನೆಗೆ ಸ್ಥಳದಲ್ಲಿದ್ದ ಸೋಕೋ ಟೀಮ್, FSL ಟೀಮ್ನವರು ಅಗೆದು ಹೊರಹಾಕಿದ್ದ ಮಣ್ಣಿನೊಳಗೂ ಹುಡುಕಾಡಿದ್ರು. ಆದ್ರೆ ಮುಸುಕುಧಾರಿ ಹೇಳಿದ ಯಾವ ಮೂಳೆನೂ ಸಿಕ್ಕಿಲ್ಲ. 13ನೇ ಪಾಯಿಂಟ್ನಲ್ಲೂ ಅನಾಮಿಕ ಹೇಳಿದ ಯಾವ ಕಳೇಬರವೂ ಸಿಗಲಿಲ್ಲ. ಕೊನೆಗೆ 13ನೇ ಪಾಯಿಂಟ್ ಜಾಗವನ್ನೆಲ್ಲ ಮತ್ತೆ ಮಣ್ಣು ಮುಚ್ಚಿ ಎಸ್ಐಟಿ ಅಧಿಕಾರಿಗಳು ಇಡೀ ಟೀಮ್ ಸಮೇತ ವಾಪಸ್ಸಾಗಿದ್ದಾರೆ. ಧರ್ಮಸ್ಥಳದ ರಹಸ್ಯ ಶೋಧ ನಾಳೆಯಿಂದ ಏನು? ಇವತ್ತಿಗೆ ಕೊನೆನಾ? ನಾಳೆ ಹೊಸ ಜಾಗ ತೋರಿಸ್ತಾನೆ? ಅನಾಮಿಕ ಮುಸುಕುಧಾರಿ ಹೇಳಿದ ಎಲ್ಲಾ ಜಾಗಗಳಲ್ಲೂ ಹುಡುಕಾಟ ಮುಗಿದಿದೆ. ಅನಾಮಿಕನನ್ನ ಎಸ್ಐಟಿ ಅಧಿಕಾರಿಗಳು ಕಚೇರಿಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದ್ದಾರೆ. ನೀನು ಹೇಳಿದ ಕಡೆಯೆಲ್ಲ ಹುಡುಕಿದ್ದೀವಿ, ಏನೂ ಸಿಕ್ಕಿಲ್ಲ, ಮುಂದೆ ಏನು ಮಾಡಬೇಕಪ್ಪ ಅಂತಾನು ಕೇಳಿದ್ದಾರೆ. ಅನಾಮಿಕ ವ್ಯಕ್ತಿ ಇನ್ನಷ್ಟು ಹೊಸ ಜಾಗಗಳನ್ನ ಗುರುತಿಸ್ತೀನಿ, ಅಲ್ಲೂ ಹುಡುಕಾಡಿ ಅಂತ ಕೇಳಿದ್ದಾನಂತೆ. ಆದ್ರೆ ಎಸ್ಐಟಿ ಅಧಿಕಾರಿಗಳು ಇದಕ್ಕೆ ಇನ್ನೂ ಸಮ್ಮತಿ ಕೊಟ್ಟಿಲ್ಲ. ಕಾರಣ ಕಾನೂನು ತೊಡಕುಗಳು. ನಾಳೆ ಎಸ್ಐಟಿ ಅಧಿಕಾರಿಗಳ ತಂಡದಿಂದ ಸಭೆ ನಡೆಯೋ ಸಾಧ್ಯತೆ ಇದೆ. ಕಾನೂನು ವ್ಯಾಪ್ತಿಯಲ್ಲಿ ಮತ್ತೆ ಏನೆಲ್ಲ ಮಾಡಬಹುದು, ಉತ್ಖನನ ಹುಡುಕಾಟದ ಬಗ್ಗೆ ಚರ್ಚೆ ನಡೆಸಬಹುದು. ಎಸ್ಐಟಿ ಸಭೆ ನಿರ್ಧಾರಗಳ ಬಗ್ಗೆ ಸರ್ಕಾರದ ಜೊತೆಯೂ ಚರ್ಚೆ ಮಾಡಲಿದ್ದಾರೆ. ಆಮೇಲೆ ಕೋರ್ಟ್ಗೂ ಮುಂದಿನ ತನಿಖೆ ಹೇಗೆ ಅಂತ ಮಾಹಿತಿ ರವಾನೆ ಮಾಡಬಹುದು. ಮತ್ತೆ ಜಾಗ ಗುರುತಿಸುವಿಕೆ, ಉತ್ಖನನದ ಬಗ್ಗೆ ತೀರ್ಮಾನ ಏನಂತ ವಿವರಣೆ ಸಲ್ಲಿಸೋ ಸಾಧ್ಯತೆ ಇದೆ. ಸದ್ಯಕ್ಕೆ ನಾಳೆ ಸಭೆ ನಡೆಸೋದು. ಆಗಸ್ಟ್ 15, 16, 17 ರಜೆಗಳಿದ್ದು ಪ್ರಕ್ರಿಯೆ ಮುಗಿಸಿ ಇಲ್ಲಿವರೆಗೂ ಆಗಿರುವ ತನಿಖಾ ವರದಿಗಳ ಬಗ್ಗೆ ಪರಿಶೀಲನೆ ನಡೆಸೋ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಸೋಮವಾರ ಎಸ್ಐಟಿ ಅಂತಿಮ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ ಅನ್ನೋದು ಈಗ ಸಿಕ್ಕಿರುವ ಮಾಹಿತಿ. ಧರ್ಮಸ್ಥಳ ಕೇಸ್ಗೆ ಮತ್ತಿಬ್ಬರು ಸಾಕ್ಷಿದಾರರ ಎಂಟ್ರಿ.
ಧರ್ಮಸ್ಥಳ ಪ್ರಕರಣದಲ್ಲಿ ಇಲ್ಲಿವರೆಗೂ ಮುಸುಕುಧಾರಿ ವ್ಯಕ್ತಿ ಮಾತ್ರ ಪ್ರಮುಖ ಸಾಕ್ಷಿಯಾಗಿದ್ದ. ಇದಾದ ಮೇಲೆ ಆಗಸ್ಟ್ 4ರಂದು ಜಯಂತ್ ಟಿ ಅನ್ನೋ ವ್ಯಕ್ತಿ ಶಾಲಾ ಬಾಲಕಿಯ ಶವ ಹೂತಿಟ್ಟ ಜಾಗ ತೋರಿಸ್ತೀನಿ, ತನಿಖೆ ಮಾಡಿ ಅಂತ ದೂರು ಕೊಟ್ಟಿದ್ರು. ಆದ್ರಿವತ್ತು ಮತ್ತಿಬ್ಬರು ಸಾಕ್ಷಿದಾರರು ಎಂಟ್ರಿ ಕೊಟ್ಟಿದ್ದು ದೂರುದಾರರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಮುಸುಕುಧಾರಿ ವ್ಯಕ್ತಿ ಶವಗಳನ್ನ ಹೂಳುತ್ತಿರುವುದನ್ನ ನೋಡಿದ್ದೇವೆ. ದೂರುದಾರ ಎಲ್ಲೆಲ್ಲಿ ಶವ ಹೂತಿಟ್ಟಿದ್ದಾನೆ ಎಂಬುದು ಗೊತ್ತಿದೆ. ದೂರುದಾರನನ್ನೇ ಹೋಲುತ್ತಿರುವ ವ್ಯಕ್ತಿಯನ್ನ ನೋಡಿದ್ದೇನೆ. ಧರ್ಮಸ್ಥಳ ಠಾಣೆಯಲ್ಲಿ ದೂರು ತೆಗೆದುಕೊಳ್ಳುತ್ತಿಲ್ಲ, ನಮ್ಮನ್ನು ಸಾಕ್ಷಿದಾರರನ್ನಾಗಿ ಮಾಡಿ ಅಂತ ಪುರಂದರಗೌಡ ಮತ್ತು ತುಕಾರಾಮ್ ಅನ್ನೋರು ಹೊಸದಾಗಿ ಎಂಟ್ರಿ ಕೊಟ್ಟಿರೋದು ಎಸ್ಐಟಿಗೆ ತಲೆನೋವಾಗಿದೆ. ನಾ ಅಂಗಡಿಯಲ್ಲಿ ಇರಬೇಕಾದ್ರೆ ಅಲ್ಲಿ ಒಂದು ಅಂಬಾಸಿಡರ್ ಗಾಡಿಯಿಂದ ಕೆಲವು ಸುದ್ದಿ ಅಂಬಾಸಿಡರ್ ಗಾಡಿಯಲ್ಲಿ ಬರ್ತಿತ್ತು. ಅದರ ಡಿಕ್ಕಿ ತೆಗೆದು ಹೆಣ ತೆಗೆದು ನಮಗೆ ಕಾಣ್ತಿತ್ತು ಸರ್. ಅಲ್ಲಿ ಒಂದು ಆಫೀಸ್, ಎನ್ಕ್ವೈರಿ ಆಫೀಸ್ ಇತ್ತು, ಅದರ ಹಿಂಭಾಗದಲ್ಲಿ ಅಲ್ಲಿ ತಗೊಂಡು ಹೋಗ್ತಿದ್ರು ಸರ್. ಯಾರು ಒಬ್ಬರೇ ಬರ್ತಾಯಿದ್ರೆ ಇವ್ರ ಜೊತೆ ಯಾರ್ಯಾರು ಬರ್ತಾಯಿದ್ರು? ಹೆಣ ಊತ ಹಾಕ್ಬೇಕಾದ್ರೆ ಒಂದು 2-3 ಜನ ಇದ್ರು ಸರ್ ಅದರಲ್ಲಿ. ಮತ್ತೆ ಈಗ 13ನೇ ಪಾಯಿಂಟ್ ಅಂತ ಇದೆಯಲ್ಲ ಸರ್, ಅಲ್ಲಿ ಕೂಡ ನಾನು ನೋಡಿದೆ. ನಂದು ಅಂಗಡಿ ಬ್ಯಾಕ್ ಸೈಡ್ ಬರ್ತದೆ 13ನೇ ಪಾಯಿಂಟ್. ಅದರ ಮೇಲ್ಗಡೆ ಒಂದು ಟಾಯ್ಲೆಟ್ ಇತ್ತು. ನಾವಲ್ಲಿ ಹೋಗ್ಬೇಕಾದ್ರೆ ಸಂಜೆ ಹೊತ್ತಿನಲ್ಲಿ ಒಂದು 5 ಗಂಟೆ ಹೊತ್ತಿನಲ್ಲಿ ಹೂತಾಕೋದನ್ನು ನೋಡಿದ್ದೇನೆ. ಒಬ್ಬನೇ ಹೂಳುದು ತುಂಬ ಜನ ಇರ್ತಾರೆ ಅಲ್ಲಿ ಒಬ್ಬನೇ ಹೂಳೋದನ್ನು ಕೂಡ ನೋಡಿದ್ದೇನೆ ನಾನು. ಒಬ್ಬನೇ ಒಂದು ಕೈಗಾಡಿ ಥರ ಕಾಣ್ತಿತ್ತು, ಅದರಲ್ಲಿ ಒಂದು ಬಾಡಿ ಮಲಗಿಸ್ತಾರ ಇತ್ತು ಸರ್. ಅಲ್ಲಿ ಮಣ್ ತೆಗಿತಿದ್ದನ್ನು ನಾನು ನೋಡಿದ್ದೇನೆ ಸರ್. ನಾನು ಬಾಡಿ ತಗೊಂಡು ಬಂದು ಹಾಕೋದನ್ನು ನೋಡಿದ್ದೇನೆ. ಯಾರು ಏನಂತ ಅವರಿಗೆ ಹೇಳ್ತೇನೆ. ಯಾವ ಜಾಗ ಈಗ ತೋರಿಸಿದ ಜಾಗದಲ್ಲಿ ಅಲ್ಲ, ಹೊಸ ಜಾಗ, ಬೇರೆನೆ, ಬೇರೆ ಜಾಗ. ಹೌದೌದು, ಆ ಜಾಗ ನಮಗೆ ಹೇಳ್ಬೇಡಿ. ನಮ್ದು ಧರ್ಮಸ್ಥಳನೇ, ನಾವು ಹುಟ್ಟಿದ್ದೇ ಧರ್ಮಸ್ಥಳ. ಮುಸುಕುಧಾರಿ ವ್ಯಕ್ತಿಯ ಮಂಪರು ಪರೀಕ್ಷೆ ಫಿಕ್ಸ್. ಇಲ್ಲಿವರೆಗೂ 17 ಜಾಗಗಳನ್ನು ತೋರಿಸಿದ್ದ ಅನಾಮಿಕ 17 ಜಾಗದಲ್ಲೂ ಏನೇನೂ ಸಿಕ್ಕಿಲ್ಲ. ಆದರೂ ಅನಾಮಿಕ ವ್ಯಕ್ತಿ ಮತ್ತಷ್ಟು ಹೊಸ ಜಾಗಗಳನ್ನು ತೋರಿಸ್ತೀನಿ ಅಂತಿದ್ದಾನೆ. ಆದರೆ ಇದೇ ಅನಾಮಿಕ ಮುಸುಕುಧಾರಿ ವ್ಯಕ್ತಿ ಜುಲೈ 3, 2025ರಂದು ದಕ್ಷಿಣ ಕನ್ನಡ ಎಸ್ಪಿಗೆ ಕೊಟ್ಟಿದ್ದ ದೂರಿನಲ್ಲಿ ನಾನು ಹೇಳೋದೆಲ್ಲ ಸತ್ಯ, ಬೇಕಿದ್ರೆ ಮಂಪರು ಪರೀಕ್ಷೆಗೂ ನಾನು ರೆಡಿ ಅಂತ ವಕೀಲರ ಮೂಲಕವೇ ಬರೆದುಕೊಟ್ಟಿದ್ದ. ಈಗ ಅನಾಮಿಕ ವ್ಯಕ್ತಿಯನ್ನ ಮಂಪರು ಪರೀಕ್ಷೆಗೆ ಎಸ್ಐಟಿ ಒಳಪಡಿಸುವ ಬಗ್ಗೆಯೂ ಚರ್ಚೆಗಳು ಶುರುವಾಗಿದೆ. ನಾಳೆ ನಡೆಯುವ ಎಸ್ಐಟಿ ಅಧಿಕಾರಿಗಳ ಸಭೆಯಲ್ಲಿ ಮಂಪರು ಪರೀಕ್ಷೆ ನಡೆಸಬೇಕಾ ಬೇಡವಾ ಅನ್ನೋದರ ಬಗ್ಗೆಯೂ ಚರ್ಚೆ ಆಗಲಿದೆ. ಒಂದು ವೇಳೆ ಮಂಪರು ಪರೀಕ್ಷೆಗೆ ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದೇ ಆದರೆ ಪ್ರಕ್ರಿಯೆಗಳು ಶುರುವಾಗಲಿದೆ. ದೂರುದಾರ ಹೇಳ್ತಿರೋದೆಲ್ಲ ಸತ್ಯಾನ ಸುಳ್ಳ ಅಂತ ತಿಳಿಯಲು ಮಂಪರು ಪರೀಕ್ಷೆ ನಡೆಸುವ ಸಾಧ್ಯತೆ ಇದೆ. ಆದರೆ ಮೊದಲು ಮಂಪರು ಪರೀಕ್ಷೆಗೆ ಒಳಪಡುವ ವ್ಯಕ್ತಿಯ ಅನುಮತಿಯನ್ನ ಕಡ್ಡಾಯವಾಗಿ ಪಡೆಯಬೇಕು. ಆಮೇಲೆ ಕೋರ್ಟ್ಗೆ ಮಂಪರು ಪರೀಕ್ಷೆಗೆ ಅರ್ಜಿ ಸಲ್ಲಿಕೆ ಮಾಡಬೇಕು. ಕೋರ್ಟ್ನಲ್ಲೂ ಅನಾಮಿಕ ವ್ಯಕ್ತಿ ಮಂಪರು ಪರೀಕ್ಷೆಗೆ ಒಪ್ಪಿದ್ದೀನಿ ಅಂತ ಹೇಳಬೇಕು. ಅನಾಮಿಕ ಒಪ್ಪಿದ್ರೆ ಕೋರ್ಟ್ನಿಂದ ಮಂಪರು ಪರೀಕ್ಷೆಗೆ ಅನುಮತಿ ಸಿಗುತ್ತೆ. ಯಾವ ಅಧಿಕಾರಿ ಹೋಗ್ತಾರೆ, ಸಿಬ್ಬಂದಿ ಯಾರು ಅಂತ ಎಸ್ಐಟಿಯಿಂದ ವಿವರ ಸಂಗ್ರಹ ಮಾಡ್ತಾರೆ. ಎಲ್ಲ ಓಕೆ ಆದ್ರೆ ಗುಜರಾತ್ನ ಅಹಮದಾಬಾದ್ನಲ್ಲಿರುವ ಪರೀಕ್ಷಾ ಕೇಂದ್ರದಲ್ಲಿ, ತಪ್ಪಿದ್ರೆ ತೆಲಂಗಾಣದ ಹೈದರಾಬಾದ್ನಲ್ಲಿರುವ ಪರೀಕ್ಷಾ ಕೇಂದ್ರದಲ್ಲಿ ಮಂಪರು ಪರೀಕ್ಷೆ ನಡೆಸಬಹುದು. ಕೋರ್ಟ್ ಅನುಮತಿ ಸಿಕ್ಕ ಬಳಿಕ ಅಲ್ಲಿನ ಡೈರೆಕ್ಟರ್ ಜೊತೆ ಚರ್ಚೆ ಮಾಡಲಿದ್ದು, ಎಲ್ಲ ಓಕೆ ಆದ್ರೆ ದಿನಾಂಕ ಸಮಯ ನಿಗದಿ ಮಾಡಿ ಮಂಪರು ಪರೀಕ್ಷೆ ನಡೆಸಿದ್ರೂ ಅಚ್ಚರಿಯಿಲ್ಲ. ಎಲ್ಲಾನು ಎಕ್ಸಾಸ್ಟ್ ಆದ್ಮೇಲೆ ಮಂಪರ್ ಪರೀಕ್ಷೆ ಯೂಸ್ ಮಾಡ್ತಾರೆ. ಈಗ ಅವನ್ನೆಲ್ಲ ತೋರ್ಸೋದೆಲ್ಲ ಆದ್ಮೇಲೆ ಮತ್ತೆ ಬೇರೆ ರೀತಿಯಲ್ಲಿ ಅವನಿಗೆ ಇಂಟ್ರಾಗೇಷನ್ ಮಾಡ್ತಾರೆ. ಇವನು ಹೇಳಿದಾನೆ ಲೈಂಗಿಕ ದೌರ್ಜನ್ಯದಿಂದ ಕೊಲೆಯಾಗಿ ಸತ್ತಂತ ಹೆಣ್ಮಕ್ಳನ್ನ ನಾನು ಉಗಿದಿದ್ದೇನೆ ಅಂತ ಹೇಳಿದ್ದಾನೆ. ಅದ್ರ ಬಗ್ಗೆ ಅವರು ಹೇಗೆ ನೀನು ಗೊತ್ತಾಯ್ತು, ನನಗೆ ಯಾರು ಹೇಳಿದ್ರೆ ಹೇಗೋ, ನಿನಗೆ ಕೊಲೆ ಆಗಿದ್ದ ಬಗ್ಗೆ ಹೇಗೆ ಗೊತ್ತಾಯ್ತು, ಮೈ ಮೇಲೆ ಏನಾದ್ರು ಪರಿಚಿದಂತ ಗಾಯಗಳಿದ್ದೆ ಹಾಗೂ ದೇಹದ ಮೇಲೆ ಇನ್ನಿತರ ಸೂಕ್ಷ್ಮ ಭಾಗದಲ್ಲಿ ಏನಾದ್ರು ಗಾಯಗಳು ಇದ್ದಿದ್ದು ನೀನು ನೋಡಿದ್ಯಾ ಹಾಗೂ ಪ್ರತಿಯೊಂದು ಕೇಳಿ ಅವನಿಗೆ ಇಂಟ್ರಾಕ್ಷನ್ ಮಾಡ್ತಾರೆ. ಮಾಡಿ ಆಮೇಲೆ ಅದು ಏನೋ ಹೊಂದಿಲ್ಲ ಅಂದ್ರೆ ಕೊನೆಗೆ ಲಾಸ್ಟಿಗೆ ಪರೀಕ್ಷೆ, ಬ್ರೈನ್ ಮ್ಯಾಪಿಂಗ್ ಆಗಲಿ ಅಥವಾ ಪಾಲಿಗ್ರಾಫ್ ಟೆಸ್ಟ್ ಆಗಲಿ ನಾರ್ಕೋ ಅನಾಲಿಸಿಸ್ ಆಗಲಿ ಮಾಡ್ತಾರೆ ಲಾಸ್ಟಿಗೆ. ಅದು ಎಲ್ಲ ಎಕ್ಸಾಸ್ಟ್ ಆದ್ಮೇಲೆ ಸರ್ಕಾರಕ್ಕೆ ಉತ್ಖನನದ ಪ್ರಾಥಮಿಕ ವರದಿ ಸಲ್ಲಿಸಿದ ಮೊಹಾಂತಿ. ಧರ್ಮಸ್ಥಳ ಪ್ರಕರಣದ ನಿಗೂಢ ರಹಸ್ಯ ಭೇದಿಸುತ್ತಿರೋದು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರ ತಂಡ. ಇವತ್ತು ಇದೇ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ವಿಧಾನಸೌಧಕ್ಕೆ ಬಂದಿದ್ರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಇಲ್ಲಿವರೆಗೂ ನಡೆದಿರುವ ತನಿಖಾ ವರದಿಯನ್ನೆಲ್ಲ ಒಪ್ಪಿಸಿ ಹೋಗಿದ್ದಾರೆ. ಶೀಘ್ರದಲ್ಲೇ ಕಾನೂನಿನಡಿ ಕೋರ್ಟ್ಗೆ ಸರ್ಕಾರಕ್ಕೆ ತನಿಖೆಯ ಪ್ರಾಥಮಿಕ ವರದಿಯನ್ನ ಸಲ್ಲಿಸೋದಾಗಿ ತಿಳಿಸಿದ್ರು. ಗೃಹ ಸಚಿವ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಧರ್ಮಸ್ಥಳ ಪ್ರಕರಣದಲ್ಲಾಗಿರುವ ಬೆಳವಣಿಗೆಗಳನ್ನೆಲ್ಲ ಸಿದ್ದರಾಮಯ್ಯನವರ ಗಮನಕ್ಕೂ ತಂದಿದ್ದಾರೆ. ಎಸ್ಐಟಿ ಉತ್ಖನನದ ಬಗ್ಗೆಯೇ ಪ್ರಶ್ನೆಗಳು ಉದ್ಭವ. ಮುಸುಕುಧಾರಿ ತೋರಿಸಿದ ಕಡೆಯೆಲ್ಲ ಎಸ್ಐಟಿ ಹುಡುಕಾಡಿದೆ. ಅನಾಮಿಕ ಹೇಳಿದಂತೆ ತನಿಖೆನೂ ಆಗಿದೆ, ಶೋಧನೂ ಆಗಿದೆ.
ಆದರೆ ಪಾಯಿಂಟ್ 13ರ ಉತ್ಖನನ ಪ್ರಕ್ರಿಯೆ ಬಗ್ಗೆ ವಿಧಿವಿಜ್ಞಾನ ತಜ್ಞರು ಆಕ್ಷೇಪ ಎತ್ತಿದ್ದಾರೆ. 15ರಿಂದ 20 ವರ್ಷಗಳ ಹಿಂದೆ ಹೂತಿದ್ದ ಶವಗಳ ಹುಡುಕಾಟದ ವಿಧಾನವೇ ತಪ್ಪು ಅನ್ನೋದು ದಿನೇಶ್ ರಾವ್ ಅವರ ನೇರ ಮಾತು. ಇಷ್ಟು ದೊಡ್ಡ ದೊಡ್ಡ ಯಂತ್ರಗಳನ್ನ ಆ ಜಾಗದಲ್ಲಿ ಏನಾದ್ರೂ ಮೂಳೆ ಇದ್ರೆ ಇದು ಎವಿಡೆನ್ಸ್ ಸಿಗೋದೊಂದೇ ಅಲ್ಲ, ಎವಿಡೆನ್ಸ್ ಡಿಸ್ಟ್ರಾಯ್ ಆಗತ್ತೆ. ಅಂದ್ರೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೋಡಿ, 10, 15, 20, 25, 30 ವರ್ಷದ ಹಳೆಯಾಗಿರ್ತಕ್ಕಂಥ ಈ ಸ್ಕೆಲಿಟನ್ ಏನಾಗುತ್ತೆ, ಇದರಲ್ಲಿ ಈ ಕೊಲಾಜಿನ್ ಮತ್ತೆ ಅಮಿನೋ ಆಸಿಡ್ಸ್ ಅಂದ್ರೆ ಪ್ರೋಟೀನ್ ಅಂಶ ಎಲ್ಲ ಏನಿರುತ್ತೆ ಅದೆಲ್ಲ ಈ ಡಿಕಂಪೋಸಿಷನ್ ಪ್ರೊಸೆಸ್ ಇಂದ ಹಾಳಾಗಿರುತ್ತೆ. ಇದರಿಂದ ಅಲ್ಲಿ ಉಳ್ಕೊಳ್ಳೋದು ಬರೀ ಮಿನರಲ್ ಅಲ್ಲ, ಕ್ಯಾಲ್ಸಿಯಂ ಅಂಡ್ ಅದರ್ ಮಿನರಲ್ಸ್ ಏನಿದೆ ಬೋನ್ ಅಲ್ಲಿ ಅದು ಮಾತ್ರ ಉಳ್ಕೊಳ್ಳುತ್ತೆ. ಸೊ ದ ಬೋನಿ ಟ್ರಬ್ಯಾಕ್ಯುಲ ಅಂದ್ರೆ ಬೋನಿ ಟಿಶ್ಯೂ ಏನಿದೆ ದಟ್ ವಿಲ್ ಬಿ ವೆರಿ ಫ್ರಜೈಲ್. ಅಂದ್ರೆ ಸ್ವಲ್ಪ ಜಾಸ್ತಿ ಜೋರಾಗಿ ನಾವು ಇದು ಮಾಡಿದಾಗ ಅದು ಮುರಿದೋಗುತ್ತೆ. ಸೊ ಅಂದಾಗ ಇಮ್ಯಾಜಿನ್ ಇಷ್ಟು ದೊಡ್ಡ ಯಂತ್ರಗಳು, ಈ ಮಣ್ಣಿನ ವೇಟ್ ಒಂದ್ರ ಮೇಲೆ ಹಾಕಿ ಆ ಮಣ್ಣಿನ ವೇಟು, ಆ ಮ್ಯಾನಿಪುಲೇಷನ್ ಆಫ್ ದ ಅರ್ತ್ ಅಂತೀವಿ. ಅಂದ್ರೆ ಈ ಮಣ್ಣು ನೀವು ಒಂದ್ ಕಡೆ ಹಾಕಿದಾಗ ಇನ್ನೊಂದ್ ಕಡೆ ಪುಷ್ ಆಗತ್ತೆ, ಆವಾಗ ಅಲ್ಲಿರ್ತಕ್ಕಂಥ ಮೂಳೆ ಮುರಿದೋಗುತ್ತೆ. ಇದರಿಂದ ಸಣ್ಣ ಸಣ್ಣ ಮೂಳೆಗಳಂತೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ತರ ಎಕ್ಸ್ಕವೇಷನ್ ಅಲ್ಲಿ. ದೊಡ್ಡ ದೊಡ್ಡ ಮೂಳೆಗಳು ಸಿಕ್ಕಿದ್ರು ಮುರಿದೋಗೋದು ಒಂದೇ ಅಲ್ಲ, ಪುಡಿ ಪುಡಿ ಅಂತ ಏನ್ ಹೇಳ್ತೀವಿ, ಇಟ್ ವಿಲ್ ಬಿ ಬ್ರೋಕನ್ ಇನ್ ಟು ಪೀಸಸ್. ಅವಾಗ ಅದ್ರ ಮೇಲೆ ಇರ್ತಕ್ಕಂಥ ಮೂಳೆ ಮೇಲೆ ಇರ್ತಕ್ಕಂಥ ಗಾಯಗಳಾಗ್ಲಿ, ಇಲ್ಲ ಮೂಳೆಗಳ ಮೇಲೆ ಇರ್ತಕ್ಕಂಥ ನಮ್ಮ ವಯಸ್ಸಿನ ಆಧಾರದ ಚೇಂಜಸ್, ಯಾವ ಆಧಾರದ ಮೇಲೆ ನಾವು ವಯಸ್ಸು ಹೇಳಲಿಕ್ಕೆ ದೃಢಕರಿಸಲಿಕ್ಕೆ ಹೆಲ್ಪ್ ಆಗುತ್ತೋ ಅದೆಲ್ಲ ಹೊರಟೋಗುತ್ತೆ. ಇದರಿಂದ ಸೈಂಟಿಫಿಕ್ ಎಕ್ಸಾಮಿನೇಷನ್ಸ್ ವಿಲ್ ಬಿ ಕಂಪ್ಲೀಟ್ಲಿ ಡಿಟರ್ಡ್. ಅಂದ್ರೆ ಇದರಿಂದ ವೈಜ್ಞಾನಿಕ ವಿಶ್ಲೇಷಣೆ ಮತ್ತೆ ಪರೀಕ್ಷೆಗೆ ತುಂಬಾ ಅನಾನುಕೂಲ ಆಗುತ್ತೆ. ಒಂದು ಕಡೆ ಧರ್ಮಸ್ಥಳದಲ್ಲಿ ಅನಾಮಿಕ ತೋರಿಸಿದ ಜಾಗಗಳ ಉತ್ಖನನವೆಲ್ಲ ಮುಗಿದಿದೆ. ನಾಳೆ ಅನಾಮಿಕ ಮತ್ತು ಆತನ ಪರ ವಕೀಲರು ಏನ್ ನಿರ್ಧಾರ ಮಾಡ್ತಾರೆ ಅನ್ನೋ ಕುತೂಹಲನೂ ಇದೆ. ಇನ್ನೊಂದು ಕಡೆ ಹೊಸ ಸಾಕ್ಷಿದಾರರು ನಾವು ಹೆಣ ಹೂತಿರೋದನ್ನ ತೋರಿಸ್ತೀವಿ ಅಂತ ಬರ್ತಿದ್ದಾರೆ. ಎಲ್ಲದರ ಮಧ್ಯೆ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರಲು ಪ್ರಯತ್ನ ಆಗ್ತಿದೆ. ಮುಸುಕುಧಾರಿಯನ್ನ ಮೊದಲು ಬಂಧಿಸಿ ಜೈಲಿಗಟ್ಟಿ ಅನ್ನೋ ಈ ಕೂಗು ಜೋರಾಗ್ತಿದೆ. ಈಗ SIT ಅಧಿಕಾರಿಗಳು ಏನ್ ಮಾಡ್ತಾರೆ, ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದೇ ಚಿದಂಬರ ರಹಸ್ಯ. ಕಿಶನ್ ಶೆಟ್ಟಿ ಜೊತೆ ಮಂಜು ಆರ್ಯ, ನ್ಯೂಸ್ 18 ಧರ್ಮಸ್ಥಳ.